ಮೊದಲನೇದಾಗಿ ನಾನು ಭಾಳ ಹೆಮ್ಮೆಯಿಂದ ಇವತ್ತು ಸಂಯುಕ್ತ ಕರ್ನಾಟಕದ ಈ ಒಂದು ಕೇಂದ್ರ ಕಚೇರಿಗೆ ನನಗೆ ತಾವು ಆಹ್ವಾನಿಸಿದಿರಿ. ನಿಜವಾಗಿ ಇಟ್ ಈಸ್ ಅ ಗ್ರೇಟ್ ಆನರ್. ಒಂದು ಸ್ವಾತಂತ್ರ್ಯದ ಪೂರ್ವವಾಗಿ ನಾವು ಕರ್ನಾಟಕದ ಬಗ್ಗೆ ಹೆಮ್ಮೆಯಿಂದ ಹೇಳ್ತೀವಿ ನೋಡಿ, ಎಲ್ಲ ಬ್ಯಾಂಕ್ಸ್ ನಮ್ಮಲ್ಲಿ ಹುಟ್ಟಿದಾವಂತ. ಅದೇ ರೀತಿ ಲೋಕ ಶಿಕ್ಷಣದ ಕ್ಷೇತ್ರದಲ್ಲಿ ಈ ಸಂಯುಕ್ತ ಕರ್ನಾಟಕ 70 ವರ್ಷದಿಂದ ಎಷ್ಟು ಅದರ ಒಂದು ಕೊಡುಗೆ ನಾವೆಲ್ಲರೂ ಕಣ್ಣಾರೆ ನೋಡಿದ್ದೀವಿ. ಈಗ ಬಹುಶಃ ಮನೆ ಮನೆಗೆ ಪ್ರತಿಯೊಬ್ಬರ ಒಂದು ಮನಸ್ಸನ್ನು ಗೆಲ್ಲುವಂಥ ಈ ಕೆಲಸ ತಾವೆಲ್ಲರೂ ಸೇರಿ ಒಂದು ಸಂಯುಕ್ತ ಕರ್ನಾಟಕ ತಂಡಕ್ಕೆ ನಾನು ನನ್ನ ಶುಭಾಶಯಗಳನ್ನು ಕೋರುತ್ತೀನಿ. ಇವತ್ತು ನಮ್ಮ ಈ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ತಾವು ಇನ್ನೊಂದು ನನಗೆ ಈ ಅವಕಾಶವನ್ನು ಕೊಟ್ಟಿದ್ದೀರಿ. ಒಂದು ದಿನಕ್ಕೆ ಒಂದು ಗಂಟೆಗೆ ಸಂಪಾದಕರಾಗಿ ತಮ್ಮ ಜೊತೆಗೆ ಇರಬೇಕು ಅಂತೇಳಿ. ಪ್ರತಿಯೊಂದು ಕ್ಷೇತ್ರದಲ್ಲಿ ಒಂದು ಅದರದ್ದೇ ಆದಂಥ ಒಂದು ವಿಶೇಷತೆ ಇರುತ್ತೆ. ಈಗ ಸಂಪಾದಕನ ಕೆಲಸ ಬಹುಶಃ ನಮಗೆ ಗೊತ್ತಿಲ್ಲ, ನಾವು ಓದ್ತೀವಿ, ನೀವೆಲ್ಲ ಹೋಮ್ವರ್ಕನ್ನು ಮಾಡಿ ನಮಗೆ ಏನೋ ಶುದ್ಧವಾಗಿ ಏನು ಕೊಡ್ತೀರಾ, ಅದರ ಹಿಂದೆ ಎಷ್ಟು ಪರಿಶ್ರಮ ಇರುತ್ತೆ ಬಹುಶಃ ಜನರಿಗೂ ಅರ್ಥ ಆಗೋದಿಲ್ಲ. ಆದರೆ ಒಂದು ಮಾತು ಮಾತ್ರ ಅರ್ಥ ಆಗ್ತದೆ, ಏನು ತಮ್ಮ ಸಂಯುಕ್ತ ಕರ್ನಾಟಕದಲ್ಲಿ ಏನು ವಿಷಯಗಳು ಪ್ರಕಟಣೆ ಆಗ್ತವೆ ಅದು 100ಕ್ಕೆ 100 ಬ್ಯಾಲೆನ್ಸ್ಡ್ ಆಗಿರ್ತವೆ. ಅದರಿಂದ ಒಂದು ಜನಸಾಮಾನ್ಯರಿಗೆ ಒಂದು ವಿಶ್ವಾಸ. ಈಗ ನಮ್ಮಲ್ಲಿ ನಾವು AI ಬಗ್ಗೆ ಮಾತಾಡ್ತಾ ಇದ್ದೀವಿ. ಈಗ ದೊಡ್ಡ ಚಾಲೆಂಜ್ ಆಗ್ತಾ ಇರೋದು ಮಿಸ್ಇನ್ಫಾರ್ಮೇಷನ್. ಇವತ್ತು ಯಾವುದೂ ನಾವು ವಿಶೇಷವಾಗಿ ಜಾಲತಾಣದಲ್ಲಿ ಯಾವುದೂ ಸುದ್ದಿ ಬಂದಿದೆ ಅದು ಸರಿ ಇದೆಯೋ ಇಲ್ಲೋ ಅಂತಲೂ ಗೊತ್ತಿಲ್ಲ. ಪ್ರತಿಯೊಬ್ಬರು ಅದನ್ನು ಚೆಕ್ ಮಾಡೋಕ್ಕೂ ಆಗೋದಿಲ್ಲ. ಮತ್ತು ಅದರಿಂದ ಎಷ್ಟು ಅನಾಹುತ ಆಗಲಿಕ್ಕೂ ಸಾಧ್ಯವಿದೆ. ಅಸತ್ಯವಿದ್ದರೆ ಅಥವಾ ಬೇರೆ ಒಂದು ಮಾನಸಿಕತೆಯಿಂದ ಅಥವಾ ಯಾವುದೊಂದು ಬೇರೆ ಆಧಾರದಲ್ಲಿ ಮಾಡಿರೋದು ಇಟ್ ಕ್ಯಾನ್ ಬಿ ವೆರಿ ಡ್ಯಾಮೇಜಿಂಗ್. ಒಂದು ಕಡೆ ನಮ್ಮ ಈ ಮಾಧ್ಯಮ ಎಷ್ಟು ಸಕಾರಾತ್ಮಕವಾಗಿ ಒಂದು ಕೊಡುಗೆ ಇದೆ, ಇನ್ನೊಂದು ಕಡೆ ಎಷ್ಟು ನಕಾರಾತ್ಮಕವಾಗಿ ಕೂಡ ಕೊಡುಗೆ ಮಾಡಲಿಕ್ಕೆ ಇದೆ. ಇಟ್ ಈಸ್ ಅಪ್ಲಿಕೇಬಲ್ ಟು ಎನಿಥಿಂಗ್, ಟೆಕ್ನಾಲಜಿ ಅಪ್ಲಿಕೇಬಲ್ ಟು ಎನಿ ನಾಲೆಡ್ಜ್ ಫೀಲ್ಡ್. ಅದರಿಂದ ಬುದ್ಧಿವಂತರಾಗಿ ನಾವು ಎಲ್ಲರೂ ಸ್ವಲ್ಪ ಎಚ್ಚರವನ್ನು ವಹಿಸಬೇಕು. ಮೊದಲು ನಾನು ಕರ್ನಾಟಕ ಸರ್ಕಾರಕ್ಕೆ ಸೇರಿರೋದು, ಈ ರಾಜ್ಯಕ್ಕೆ ನನಗೆ ಆಯ್ಕೆಯಾಗಿ ಸಿಕ್ಕಿರೋದು IASನಲ್ಲಿ, ಅದು ನನ್ನ ಸೌಭಾಗ್ಯ. ಯಾಕೆಂದರೆ ಈ ರಾಜ್ಯದ ಆಡಳಿತದ ಬಗ್ಗೆ ನಾವು ಸಣ್ಣ ವಯಸ್ಸಲ್ಲಿ ನಾವು ಇದು ತಯಾರಿ ಮಾಡುವಾಗ ಕೇಳಿಸ್ಕೊಂಡಿದ್ದೀವಿ, ಒನ್ ಆಫ್ ದ ಬೆಸ್ಟ್ ಅಡ್ಮಿನಿಸ್ಟ್ರೇಡ್ ಸ್ಟೇಟ್ ಅಂತ ಒಂದು ನಮ್ಮ ಈ ರಾಜ್ಯಕ್ಕೆ ಹೆಸರು ಇದೆ. ಯಾಕೆಂದರೆ ಅದು ಪೊಲಿಟಿಕಲ್ ಜನ ಆಗ್ಬೋದು, ಸಾಮಾನ್ಯ ಜನ ಆಗ್ಬೋದು, ಅಥವಾ ಆಡಳಿತದಲ್ಲಿ ಇರ್ತಕ್ಕಂಥವ್ರು ಆಗ್ಬೋದು. ಒಂದು ಮೌಲ್ಯ ಆಧಾರಿತ ಒಂದು ನಮ್ಮಲ್ಲಿ ಒಂದು ಸ್ಟೇಟಸ್ಸು, ಒಂದು ಲೆವೆಲು, ಒಂದು ಘನತೆ ನಾವೆಲ್ಲರೂ ಒಪ್ಕೊಳ್ತಾ ಅದನ್ನು ಅನುಸರಿಸ್ಕೊಳ್ತಾ ಬಂದಿದ್ದೀವಿ. ಆ ಒಂದು ನಮ್ಮ ಪರಂಪರೆಯನ್ನು ನಾವು ಮುಂದೆ ತಗೊಂಡೋಗ್ಬೇಕು. ನಾನು ಯಾವಾಗಲೂ IAS ಅಧಿಕಾರಿಗಳ ಆಕಾಂಕ್ಷಿಗಳ ಸಮ್ಮೇಳನದಲ್ಲಿ ಅಥವಾ ವರ್ಕ್ಶಾಪ್ದಲ್ಲಿ ಮಾತಾಡುವಾಗ ನಾನು ಅದನ್ನೇ ಹೇಳೋದು ಅವರಿಗೆ, ನೋಡಿ, ಆಕಾಂಕ್ಷೆ ಇಟ್ಕೊಳ್ಳಿ, ಆದರೆ ಮೌಲ್ಯವನ್ನು ಮರಿಬೇಡಿ. ನೀವು ಯಾವ ಮೌಲ್ಯಕ್ಕೆ ಈ ಒಂದು ಸೇವೆಯನ್ನು ಸೇರಿಸ್ಬೇಕಂತ ಇದ್ದೀರಿ, ನಾಟ್ ಆ್ಯಸ್ ಅ ಜಾಬ್. ಎಸ್, 100 ಜಾಬ್ಸ್ ಇದ್ದಾವೆ. ನೀವು ಕೇಪೇಬಲ್ ಇದ್ದರೆ, ನಿಮ್ಮ ಟ್ಯಾಲೆಂಟ್ ಇದ್ದರೆ ಯಾವುದಾದ್ರು ಜಾಬ್ ಸೇರ್ಬೋದು. ಆದರೆ ಆಡಳಿತಾತ್ಮಕವಾಗಿ ನೀವು ಈ ಅಧಿಕಾರ ಅಥವಾ ಯಾವುದೇ ಒಂದು ಸರ್ಕಾರಿ ಸೇವೆಯಲ್ಲಿ ಸೇರಿಸ್ಬೇಕಾದ್ರೆ ಮೂಲತಃ ನಿಮಗೆ ಜನರ ಸೇವೆ ಮಾಡಬೇಕು ಅಂತ ಮನಸ್ಸಿರಬೇಕು. ಮತ್ತು ಜನರ ಸೇವೆ ಮಾಡಬೇಕು ಅಂತಂದರೆ ಜನದಿಂದ ದೂರ ಹೇಗೆ ಆಗ್ಲಿಕ್ಕೆ ಸಾಧ್ಯ? ಜನರಿಂದ ದೂರ ಆಗಿ ನೀವು ಸೇವೆ ಮಾಡೋಕ್ಕೆ ಹೋದರೆ ಅದಕ್ಕೆ ಏನು ಅರ್ಥ ಇಲ್ಲ. ಅದರಿಂದ ನನಗೆ ಅನಿಸುತ್ತೆ, ನನ್ನ 37 ವರ್ಷ ಈಗ ಆಡಳಿತಾತ್ಮಕ ಅನುಭವದಲ್ಲಿ ನಾನು ಅಕಾಡೆಮಿಯಲ್ಲಿ ಏನು ಕಲ್ತಿದ್ದೀನಿ ಅದಕ್ಕಿಂತ ಜಾಸ್ತಿ ವಾಸ್ತವಿಕವಾಗಿ ಜನರಿಂದ ಕಲ್ತಿದ್ದೀನಿ. ಯಾಕೆಂದರೆ ನಾವು ಸ್ಪೆಷಲಿ ಸಂಜೆ ಹೊತ್ತು ಈ ಜನ ಬರ್ತಾರೆ, ತಮ್ಮ ಸಮಸ್ಯೆಗಳನ್ನು
ತಂದು ಹೇಳ್ತಾರೆ. ಆವಾಗ ನಮ್ಗೆ ಗೊತ್ತಾಗುತ್ತೆ ಯಾವ ಇಲಾಖೆಯಲ್ಲಿ ಏನು ಸಮಸ್ಯೆ ಅವರು ಅನುಭವಿಸ್ತಾ ಇದ್ದಾರೆ, ಅದನ್ನು ಹೇಗೆ ಸರಿಪಡಿಸಬೇಕು, ಇನ್ನೊಬ್ಬರಿಗೆ ಈ ಥರ ಸಮಸ್ಯೆ ಆಗದಂತೆ ನಾವು ಹೇಗೆ ನೋಡ್ಕೊಳ್ಬೇಕು ಅಂತ ಹೇಳಿ ನಾವು ಆ ಒಂದು ಕೇಸ್ ಸ್ಟಡಿ ಥರ ಅದನ್ನು ತಗೊಂಡು ನಾವು ಕೆಲವು ರಿಫಾರ್ಮ್ಸ್ ತರಲಿಕ್ಕೂ ಸಾಧ್ಯವಾಗುತ್ತೆ. ಇನ್ನೊಂದು ನಾನು ಈ ಒಂದು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ, ನಾವು ಈ ರಾಜ್ಯದಲ್ಲಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಇರ್ತಕ್ಕಂಥ ಸರ್ಕಾರದಲ್ಲಿ ನನಗೆ ಆಗಲಿ ಮತ್ತು ನನ್ನ ಹಸ್ಬೆಂಡ್ಗೆ ಇಬ್ಬರಿಗೆ ನಮಗೆ ಈ ಚೀಫ್ ಸೆಕ್ರೆಟರಿ ಆಗಲಿಕ್ಕೆ ಅವಕಾಶ ಸಿಕ್ತು. ನಾವು ಸುತ್ತಮುತ್ತಲಿನ ಕೆಲವು ರಾಜ್ಯಗಳಲ್ಲಿ ನೋಡಿದ್ದೀವಿ, ಸೀನಿಯಾರಿಟಿಯನ್ನು ಅಷ್ಟೊಂದು ತೂಕ ಕೊಡಲ್ಲ. ಆದರೆ ನಮ್ಮ ರಾಜ್ಯದಲ್ಲಿ ಇದೊಂದು ಒಳ್ಳೆಯ ಪಾರಂಪರಿಕ ಒಂದು ವ್ಯವಸ್ಥೆಯನ್ನು ಅಳವಡಿಸ್ಕೊಳ್ತಾ ಎಲ್ಲ ಪೊಲಿಟಿಕಲ್ ಸೆಟಪ್ಪಲ್ಲಿ ಹೇಳ್ತೀನಿ, ಅದನ್ನು ಸೀನಿಯಾರಿಟಿಯನ್ನು ಮಾಡ್ತಾರೆ. ವೆದರ್ ಅವರು ಹೆಣ್ಮಕ್ಳಿದ್ದಾರಾ ಅಥವಾ ಜೆಂಟ್ಸ್ ಇದ್ದಾರಾ, ಇಟ್ ಡಸಂಟ್ ಮೇಕ್ ಎನಿ ಡಿಫ್ರೆನ್ಸ್. ಸೊ ಬಟ್ ಬಹಳಷ್ಟು ಕಡೆ ಈ ಥರ ಇದೆ. ನಾನು ಮಹಿಳಾ ದಿನಾಚರಣೆ ಅಂಗವಾಗಿ ಇದನ್ನು ಹೇಳ್ತಾ ಇರೋದಂದರೆ, ನೀವು ಶ್ರೇಷ್ಠ ಸೇವೆ ಅಥವಾ ಒಂದು ಸ್ಟೇಟಸ್ದಲ್ಲಿ ಇದ್ದರೂ ಸಹ ಈ ತೊಡಕು ಇರಲಿಕ್ಕೆ ಸಾಧ್ಯ. ಬಟ್ ನಮ್ಮ ರಾಜ್ಯ ನಿಜವಾಗಿ ಅದು ಪ್ರತ್ಯೇಕವಾಗಿ, ವಿಶೇಷವಾಗಿ ನಮ್ಮ ಮುಖ್ಯಮಂತ್ರಿಗಳ ಒಂದು ನೇತೃತ್ವ ಹೇಗಿದೆ ಅಂದರೆ, ಮಹಿಳಾ ಕೇಂದ್ರಿತವಾಗಿ ಮಹಿಳೆಯರ ಮೂಲಕ ಸಮಾಜದ ಹಾಗೂ ಕುಟುಂಬದ ಸಂಪೂರ್ಣ ಸಮಗ್ರ ಅಭಿವೃದ್ಧಿ ಆಗಬೇಕು ಅಂತ ಹೇಳಿ ಆ ನಂಬಿಕೆ ಏನಿದೆ. ತಾವು ಹೇಳಿದಿರಿ, ಮಹಿಳೆಯರ ಕೈಯಲ್ಲಿ ಈಗ ಈ ಗೃಹಲಕ್ಷ್ಮಿ ಹಣ ಕೊಟ್ಟಿದ್ದು ಈಗ ಯಾರಿಗೆ ಗೊತ್ತಾಗ್ತಾ ಇಲ್ಲ, ನೇರವಾಗಿ ಅವರ ಅಕೌಂಟ್ಗೆ ಹೋಗಿದೆ. ಬಟ್ ಎಲ್ಲಾದರೂ ಕೇಳಿದಿರಾ ಅದು ವ್ಯರ್ಥವಾಗಿದೆ ಅಥವಾ ವೇಸ್ಟ್ ಆಗಿದೆ, ಎಲ್ಲಾದರೂ ನೋಡಿದಿರಾ? ಯಾಕೆಂದರೆ ಅದು ಇರಬಹುದು, ಆ ಒಂದು ಗುಣ ಇರಬಹುದು, ದೇವರು ಕೊಟ್ಟಿರೋದು ಇರಬಹುದು, ಅಥವಾ ನಮ್ಮ ಸೊಸೈಟಿಯಲ್ಲಿ ಬೆಳೆದಿರಬಹುದು. ಆದರೆ ಮಹಿಳೆಯರನ್ನು ನಾವು ಬಲಿಷ್ಠವಾಗಿ ಅವರಿಗೆ ಎಂಪವರ್ ಮಾಡಿದರೆ ಖಂಡಿತವಾಗಿ ಇಡೀ ಕುಟುಂಬ ಎಂಪವರ್ ಆಗುತ್ತೆ. ಇದರ ಬಗ್ಗೆ ಯಾವ ಅತಿಶಯೋಕ್ತಿ ಇಲ್ಲ. ಯಾಕೆಂದರೆ ಈಗ ನಾನು ನೋಡ್ತೀನಿ, ಕೇಳ್ತೀನಿ, ಕೆಲವು ವರದಿಗಳನ್ನು ಪಡಿತೀನಿ, ಈ ಹಣ ಏನು ಬರ್ತದೆ ಅದು ಏನು ಹೆಣ್ಮಕ್ಳು ತನ್ನ ಸೀರೆ ಖರೀದಿ ಮಾಡೋಕ್ಕೆ ಯೂಸ್ ಮಾಡಲ್ಲ, ಅಥವಾ ಒಡವೆ ತಗೊಳ್ಳೋಕ್ಕೆ ಯೂಸ್ ಮಾಡಲ್ಲ. ಅವರು ತಮ್ಮ ಮಕ್ಕಳಿಗೆ ಶಿಕ್ಷಣ ಅಥವಾ ಪೌಷ್ಟಿಕತೆ ಅಥವಾ ಮನೆಯದು ಸಂಪೂರ್ಣ ಅಭಿವೃದ್ಧಿಗಾಗಿ ಏನು ಮಾಡಬೇಕು ಅಂತ ಅದಕ್ಕೆ ಉಪಯೋಗಿಸ್ಕೊಳ್ತಾ ಇದ್ದಾರೆ. ಅದು ಒಟ್ಟಾರೆ ನಮ್ಮ ಪರ್ ಕ್ಯಾಪಿಟ ಇನ್ಕಮ್ನಲ್ಲಿನೂ ಕಾಣಿಸ್ತಾ ಇದೆ. ಮಹಿಳೆಯರ ಲೇಬರ್ ಪಾರ್ಟಿಸಿಪೇಷನ್ ರೇಟ್ ಏನಿರ್ತಾರೆ, ಅವರು ಆಗ್ತಾ ಇದ್ದಾರೆ. ಆ ಹಣದ ಬಂಡವಾಳದಿಂದ ಅವರು ಇನ್ನಷ್ಟು ಅದನ್ನು ಬೆಳವಣಿಗೆ ಮಾಡಲಿಕ್ಕೆ, ಆರ್ಥಿಕವಾಗಿ ಕೂಡ ಸಾಮಾಜಿಕವಾಗಿ ಕೂಡ ಮಾಡಲಿಕ್ಕೆ ಸಾಧ್ಯವಾಗ್ತಾ ಇದೆ. ಅದೇ ರೀತಿ ಈ ಶಕ್ತಿ ಯೋಜನೆ ಏನಿದೆ, ಹೆಣ್ಮಕ್ಳಿಗೆ ಒಂದು ಮೊಬಿಲಿಟಿ ಸಿಕ್ಕಿರೋದು ಭಾಳ ಮುಖ್ಯ. ನಾವು ಹಳೆಯ ಕಾಲದಲ್ಲಿ ಕೇಳಿಸ್ತಿದ್ವಿ, ಹೆಣ್ಮಕ್ಳಂದರೆ 4 ಗೋಡೆ ಒಳಗಡೆ ಇರಬೇಕು, ಆಚೆ ಹೋಗಬಾರ್ದು ಅಂತ ಒಂದು ನಮ್ಮಲ್ಲಿ ಇತ್ತು ಸಂಪ್ರದಾಯ. ಆದರೆ ಈಗ ಈ ಫ್ರೀ ಮೊಬಿಲಿಟಿ ಒಂದು ಇದರಿಂದ ವಿದ್ಯಾರ್ಥಿನಿಯರು ಸಂಖ್ಯೆ ಹೆಚ್ಚಾಗಿದೆ, ಮಹಿಳಾ ಕೆಲಸಗಾರರ ಸಂಖ್ಯೆ ಹೆಚ್ಚಾಗಿದೆ. ಅದರಿಂದ ಪ್ರತಿಯೊಂದು ಕುಟುಂಬದ ಆರ್ಥಿಕ ಸ್ಥಿತಿಯಲ್ಲಿ ಕೂಡ ಬದಲಾವಣೆ, ಸುಧಾರಣೆ ಆಗ್ತಾ ಇದೆ. ಅಂದರೆ ನಿಜವಾಗಿ ಇದೆಲ್ಲ ಭಾಳ ಪಾಸಿಟಿವ್, ಸಾಮಾಜಿಕವಾಗಿ ಭಾಳ ಪಾಸಿಟಿವ್ ಗ್ರೋತ್ ಫ್ಯಾಕ್ಟರ್ಸ್ ಇದ್ದಾವೆ. ಅದು ನಮ್ಮ ರಾಜ್ಯ ಮುಂಚೂಣಿಯಲ್ಲಿದೆ. ನಮ್ಮ ರಾಜ್ಯ ಒಂದು ಮುಂದಾಳಿತ ಮಾಡಿ ಒಂದು ಮಾದರಿಯನ್ನು, ತಂದೆ ಆದಂಥ ಒಂದು ಮಾದರಿಯನ್ನು ಕಟ್ಟಿಕೊಂಡಿದೆ ಅಂದರೆ ಅದರ ಅಂಶವಾಗಿ, ಅದರ ಭಾಗವಾಗಿ ನಾನಿದ್ದೀನಿ ಅಂದರೆ ನಿಜವಾಗಿ ನನ್ನ ಸೌಭಾಗ್ಯ. ನನಗೆ ಈ ಸಿಕ್ಕಿರುವ ಈ ಸುಮಾರು 3 ವರ್ಷದ ಅವಧಿ, ಇದರಲ್ಲಿ ಪ್ರತಿಯೊಂದು ದಿನ ಏನೋ ಒಂದು ಹೊಸ ಅಥವಾ ಏನೋ ಒಂದು ಉತ್ತಮ ಬದಲಾವಣೆ ತರಬೇಕು ಅಂತ ನನ್ನ ಮನಸ್ಸಿಗೆ ಇದ್ದೇ ಇರ್ತದೆ. ಅದೇ ರೀತಿ ನನಗೆ ಅವಕಾಶವೂ ಬರ್ತವೆ. ಆ ಅವಕಾಶವನ್ನು ಬಳಸೋದು ಬಿಡೋದು ನಮ್ಮ ಮೇಲೆ. ಅದನ್ನ ಅವಕಾಶವನ್ನು ನಾನು, ಯಾಕೆಂದರೆ ಇಂಥದ್ದು ಇಡೀ ಲೈಫಲ್ಲಿ ಮತ್ತೆ ಸಿಗಂಗಿಲ್ಲ. ಇಂಥ ಅವಕಾಶ ಕೆಲವರಿಗೆ ದೇವರು ಕೊಡ್ತಾರೆ, ಸಿಕ್ಕಿದೆ. ಅದನ್ನು ಪ್ರತಿದಿನ ಅದನ್ನು ಒಂದು ಬಳಸಬೇಕು. ಜೊತೆಗೆ ಗ್ರ್ಯಾಟಿಟ್ಯೂಡ್ ಇರಬೇಕು. ನನಗೆ ಇದು ಅವಕಾಶ ಸಿಕ್ಕಿದೆ, ನಾನು ನಿಜವಾಗಿ ಋಣಿಯಾಗಿದ್ದೀನಿ.
ಇದರಿಂದ ನಾನು ಕಲಿತಾ ಇದ್ದೀನಿ. ಯಾವತ್ತಾದರೂ ನಮ್ಮಲ್ಲಿ ಸುಳ್ಳವಾದಂಥ ಒಂದು ಅಹಂಕಾರ, ನಾನೇನೋ ದೊಡ್ಡವರಾಗಿ ಬಿಟ್ಟಿದ್ದೀನಿ, ಅದು ಪ್ರಶ್ನೆ ಅಲ್ಲ. ಇದು ಕೆಲಸ ಮಾಡುವಂಥದ್ದು, ಜನರಿಗೆ ಏನೋ ಒಂದು ಕೊಡುಗೆ, ಸಮಾಜಕ್ಕೆ ಒಂದು ಕೊಡುಗೆ ಕೊಡ್ತಕ್ಕಂಥದ್ದು. ನಾವು ನೀವು ಎಲ್ಲರೂ ಸೇರಿ ನಮ್ಮೆಲ್ಲರ ಉದ್ದೇಶ ಒಂದೇ. ಅದರಿಂದ ಇದು ಉತ್ತಮವಾದಂಥ ಅವಕಾಶ ಕೊಟ್ಟೋದಕ್ಕೆ ಇನ್ನೊಮ್ಮೆ ನನ್ನ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ಮುಂದಿನ ದಿನಗಳಲ್ಲಿ ನಮ್ಮ ನನಗೆ ಏನು ಡಿಫ್ರೆನ್ಸ್ ಇಲ್ಲ, ಹೆಣ್ಮಕ್ಳಾಗಲಿ ಗಂಡ್ಮಕ್ಳಾಗಲಿ, ಆ್ಯಸ್ ಲಾಂಗ್ ಆ್ಯಸ್ ಯಾರಿಗೂ ನಾವು ಭೇದ ಭಾವ ತೋರಿಸ್ಬಾರ್ದು. ಗಂಡು ಮಕ್ಕಳಿಗೂ ಕೂಡ ಭೇದ ಭಾವ ಇರಬಾರ್ದು. ಕೆಲವರು ಹೇಳ್ತಾರೆ ನಮಗೆ ಹೆಣ್ಮಕ್ಳಿಗೆ ಜಾಸ್ತಿ ಪ್ರೀತಿ, ಗಂಡು ಮಕ್ಕಳಿಗೆ ಅಷ್ಟು ಕೊಡೋದಿಲ್ಲ ಅಂತಲೂ ಕೆಲವರು ದೂಷಿಸ್ತಾರೆ. ಆದರೆ ಕಟ್ಟಿರೋದು ಸಮಾನತೆಯಿಂದ ಈ ನಮ್ಮ ಸಮಾಜ. ನಾವೆಲ್ಲರೂ ಒಂದೇ, ನಿಜವಾಗಿ ಎಲ್ಲರಿಗೆ ಎರಡು ಕೈ ಎರಡು ಕಣ್ಣು. ನಾವೆಲ್ಲರೂ ಮಾನಸಿಕವಾಗಿ ಕೂಡ ಸಮಾನತೆಯನ್ನು ಅತಿ ದೊಡ್ಡ ಗುಣವಾಗಿ ನಾವು ಇಡೀ ಪೀಳಿಗೆಗೆ ನಾವು ಅದನ್ನು ಬಳಸ್ಕೊಳ್ತಾ ಬಂದರೆ ಒಟ್ಟಾರೆ ನಮ್ಮ ಸಮಾಜದಾಗಲಿ, ನಮ್ಮ ದೇಶದಾಗಲಿ, ನಮ್ಮ ರಾಜ್ಯದಾಗಲಿ ಉತ್ತಮ ಬೆಳವಣಿಗೆ ಆಗಲಿಕ್ಕೆ ಯಾವುದೇ ಅದರ ಬಗ್ಗೆ ಅನುಮಾನನೇ ಇಲ್ಲ ಅಂತ ಹೇಳಿ, ಈ ಎಲ್ಲ ಒಳ್ಳೆ ಕೆಲಸಕ್ಕೆ ನಾವೆಲ್ಲರೂ ಕೈ ಜೋಡಿಸೋಣ ಅಂತ ಹೇಳಿ ನನ್ನ ಮಾತು ಕೊನೆಗೊಳಿಸ್ತೀನಿ. ಎಸ್ 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 ಕೇಳಿ, ವಿದೌಟ್ ಸಿಲೆಬಸ್ ಹೇಳಿ. ನೀವು ಪ್ರೊಫೆಷನಲ್ ಲೈಫ್ ಮತ್ತು ಪರ್ಸನಲ್ ಲೈಫ್ ಇವೆರಡರ ಮಧ್ಯೆ ಹೇಗೆ ಬ್ಯಾಲೆನ್ಸ್ ಮಾಡಿದ್ದೀರಿ ಇಷ್ಟು ವರ್ಷ, 36 years? ಗೊತ್ತಾಗಲಿಲ್ಲ ಹೇಗೆ ಬ್ಯಾಲೆನ್ಸ್ ಮಾಡಿದ್ದೀವಿ. ಬಟ್ ಇದರ ಶ್ರೇಯ ನಾನು ನನ್ನ ಹಸ್ಬೆಂಡ್ ಕೊಡ್ತೀನಿ. ಯಾಕೆಂದರೆ ನನಗೆ ಅಫಿಷಿಯಲ್ ರೆಸ್ಪಾನ್ಸಿಬಿಲಿಟಿ ಇದೆ ಅಂತ ಹೇಳಿ ಅದು ಅಷ್ಟೇ ಇಂಪಾರ್ಟೆಂಟ್. ಅವರಿಗೆ ಇರುವಂಥ ರೆಸ್ಪಾನ್ಸಿಬಿಲಿಟಿ, ನನಗೆ ಇರ್ತವೆ ರೆಸ್ಪಾನ್ಸಿಬಿಲಿಟಿ ಅಷ್ಟೇ ಇಂಪಾರ್ಟೆಂಟ್ ಇದೆ ಅಂತ ಹೇಳಿ ಅವರ ಒಂದು ಮಾನಸಿಕತೆ ಇದೆಯಲ್ಲ, ಇದರಿಂದ ಹೆಣ್ಮಕ್ಳಾಗಿ ನನ್ನ ಮೇಲೆ ನನ್ನ ಮಾನಸಿಕ ಒತ್ತಡ ಬರಲಿಲ್ಲ. ಓಹೋ ನಾನು ಹೋಗಬೇಕು, ನಾನು ಮಗು ನೋಡಬೇಕು, ನಾನು ಅಡುಗೆ ನೋಡಬೇಕು ಅಂತ ಹೇಳಿ ನನಗೆ ಒತ್ತಡ ಬರಲಿಲ್ಲ. ಸಾಧ್ಯವಾದಾಗ ಕಿಚನ್ ಕೆಲಸವನ್ನು ಮಾಡ್ತೀನಿ, ಮಕ್ಕಳಿಗೆ ಓದಿಸ್ತೀನಿ, ಎಲ್ಲ ಮಾಡ್ತೀನಿ. ಬಟ್ ಸಾಧ್ಯವಾಗದೇ ಇರುವಾಗ ಪ್ರಥಮ ಆದ್ಯತೆ ನಮ್ಮ ಈ ಒಂದು ಜಾಬ್ಗೆ ಇದ್ದೇ ಇರುತ್ತೆ. ಯಾಕೆಂದರೆ ಇದು ಜಾಬ್ ಅಲ್ಲ, ಇಟ್ ಈಸ್ ಅ ರೆಸ್ಪಾನ್ಸಿಬಿಲಿಟಿ. ಅದಕ್ಕೆ ಬಿಕಾಸ್ ಎಕ್ಸ್ಪೆಕ್ಟೇಷನ್ಸ್ ಬರಲು, ನಾಟ್ ಓನ್ಲಿ ನನ್ನ ಹಸ್ಬೆಂಡು, ನನ್ನ ಮದರ್ ಇನ್ ಲಾ ಆಲ್ಸೋ, ಅವರು ಸಂಸ್ಕೃತ ಪ್ರೊಫೆಸರು, ಅವರು ಕೂಡ ಅದೇ ವಿಚಾರಧಾರೆಯಲ್ಲಿ ಇರ್ತಕ್ಕಂಥವ್ರು. ಅವರು ನನ್ನ ಸೊಸೆ ಆಫೀಸರ್ ಆಗಿದ್ದಾರೆ, ನನ್ನ ಮಗನೂ ಆಫೀಸರ್ ಆಗಿದ್ದಾರೆ. ಇಬ್ಬರಿಗೆ ಅಷ್ಟೇ ಇಂಪಾರ್ಟೆಂಟ್. ಅವ್ರು ಲೇಟ್ ಆದರೆ ಪರವಾಗಿಲ್ಲ, ಕೆಲಸ ಇದ್ದರೆ ತಾನೇ ಲೇಟ್ ಆಗ್ತಾರೆ. ಸೊ ಅದರಲ್ಲಿ ನನ್ನ ಮೋಸ್ಟ್ ಲೇಡೀಸ್ ಪ್ರಾಬ್ಲಮ್ ಏನಾಗುತ್ತೆ, ಮಾನಸಿಕ ಒತ್ತಡ ಜಾಸ್ತಿ, ಗಿಲ್ಟ್ ಫೀಲಿಂಗ್ ಜಾಸ್ತಿ ಕೊಡೋರು ನಮ್ಮ ಫ್ಯಾಮಿಲಿನವರೇ. ಓಹೋ ನೀವು ಇದು ಮಾಡಿಲ್ಲ, ಇದು ಮಾಡಬೇಕಿತ್ತು, ಅದು ಮಾಡಬೇಕಿತ್ತು. ಸಾಧ್ಯವಾದರೆ ಮಾಡ್ತೀವಿ, ಅದನ್ನು ಅವರು ಬೆಳೆ ಕೊಡ್ತಾರೆ. ಓ ನೋಡಿ ಇಷ್ಟೆಲ್ಲ ಇದ್ದರೂ ಕೂಡ ಮಾಡ್ತಾ ಇದ್ದಾರೆ. ಅದು ಒಂದು ಗುಣ, ಅದು ನಮ್ಮ ಸಮಾಜದಲ್ಲಿ ಇರ್ತಕ್ಕಂಥ, ಅದು ಗಂಡಸರಲ್ಲಿಯೂ ಗುಣ ಇರಬೇಕು, ಹಿರಿಯರಲ್ಲಿ ಗುಣ ಇರಬೇಕು. ಐ ವಾಸ್ ಲಕ್ಕಿ ಟು ಹ್ಯಾವ್ ದಟ್. ಮೇಡಮ್, ಅಂದರೆ ಈಗ ನಾವು ರೀಜ್ನಲ್ ಇನ್ಬ್ಯಾಲೆನ್ಸ್ ಅಂತ ಅಂದರೆ ಪ್ರಾದೇಶಿಕ ಅಸಮತೋಲನ ಬಗ್ಗೆ ಮಾತಾಡ್ತೀವಿ. ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ ಅನ್ನೋದಿದೆ. ನೀವು ಜಿಲ್ಲಾಧಿಕಾರಿಗಳಾಗೂ ಕೆಲಸ ಮಾಡ್ಕೊಂಡು ಬಂದಿದ್ದೀರಿ, ಬೇರೆ ಬೇರೆ ಇಲಾಖೆ ಕಾರ್ಯದರ್ಶಿಗಳಾಗಿ ಕೆಲಸ ಮಾಡಿದ್ದೀರಿ, ಈಗ ಚೀಫ್ ಸೆಕ್ರೆಟರಿ ಆಗಿದ್ದಾರೆ. ಅಂದರೆ ನೀವು ನೋಡ್ದಂಗೆ ಜನಪ್ರತಿನಿಧಿಗಳ ಮೈಂಡ್ಸೆಟ್ ಡಿಕೇಟ್ಸಿಂದ ಏನೂ ಚೇಂಜ್ ಆದಂಗಿಲ್ಲ. ಯಾಕಂತೇಳಿದ್ರೆ ಅದಕ್ಕೆ ಆನ್ಸರ್ ಅಲ್ಲೇ ಇದೆ. ಅಧಿಕಾರಿಗಳ ಮೈಂಡ್ಸೆಟ್ ಹೇಗಿರ್ತದೆ ಅದರಲ್ಲಿ? ಇದರಲ್ಲಿ ನೋಡಿ, ಅಧಿಕಾರಿಗಳಿಗೆ ಇವತ್ತು ಇಲ್ಲಿ ಹಾಕ್ತಾರೆ, ಅಲ್ಲಿ ನಾಳೆ ಅಲ್ಲಿ ಹಾಕ್ತಾರೆ. ಅದಕ್ಕೆ ನಾವು ಬ್ಯಾಕ್ವರ್ಡ್ ಅಥವಾ ಹಿಂದುಳಿದ ಪ್ರದೇಶದಲ್ಲಿನೇ ಕೆಲಸ ಮಾಡಬೇಕು ಅಥವಾ ಬೆಂಗಳೂರು ಸುತ್ತಮುತ್ತ ಮಾಡಬೇಕು ಅಂತ ಹೇಳಿ ಅದು ಅವ್ರ ಕೈಯಲ್ಲಿ ಇರಲ್ಲ. ಕೆಲವರು ಮ್ಯಾನೇಜ್ ಮಾಡ್ತಾರೆ, ಬಟ್ ನಾರ್ಮಲಿ ಎಲ್ಲರಿಗೆ, ನಾನು ಫಾರ್ ಎಕ್ಸಾಂಪಲ್ 4 ದಿಕ್ಕಲ್ಲಿ ಕೆಲಸ ಮಾಡಿದ್ದೀನಿ. ಕೋಲಾರಿಂದ ಪ್ರಾರಂಭ ಮಾಡಿ ನಾನು ಮಂಗಳೂರಲ್ಲಿ ಮಾಡಿದೆ, ಕಲಬುರಗಿ ಮಾಡಿದೆ, ಬೆಳಗಾವಿ ಮಾಡಿದೆ. ಎಲ್ಲ ಕಡೆ ಬೇರೆ ಬೇರೆ ವ್ಯವಸ್ಥೆ ಇರ್ತದೆ, ಮಾಡಿದ್ದೀವಿ. ಈ ಮಾನಸಿಕತೆ ಏನಿದೆಯಲ್ಲ, ಇದನ್ನು ನಮ್ಮ ಮಸೂರಿಯಲ್ಲಿ ಟ್ರೈನಿಂಗ್ ಕೊಡುವಾಗ ಅದನ್ನು 2 ವರ್ಷ ನಮ್ಮ ತಲೆ ಒಳಗಡೆ ತುಂಬ್ತಾರೆ. ಯಾಕೆಂದರೆ ನೀವು ಪಬ್ಲಿಕ್ ಸರ್ವಿಸ್ಗೆ ಬಂದಿದ್ದೀರಿ, ಪಬ್ಲಿಕ್ ಸರ್ವಿಸಲ್ಲಿ ಅತಿ ಮುಖ್ಯವಾಗಿ ಏನು ಮಾಡಬೇಕು, ನಮ್ಮ ಈ ಹಳ್ಳಿ ಪ್ರದೇಶಗಳು ಅಥವಾ
ಡಿಸ್ಅಡ್ವಾಂಟೇಜ್ ಸೆಕ್ಷನ್ ಆಫ್ ಸೊಸೈಟಿ ಏನಿದೆ, ಕಡೆ ಇದರಲ್ಲಿ ಇರ್ತಕ್ಕಂಥ ಜನರು, ಅವರು ಸಮಾಜದ ವಿಭಿನ್ನ ಇದು ಜನಾಂಗದವರು, ಅವರು ಎಲ್ಲಿ ಹಿಂದುಳಿದವಾಗಿದ್ದಾರೆ, ಅವರನ್ನು ಯಾವ ರೀತಿ ಮುಂದೆ ತರಬೇಕು, ಬೇರೆ ಬೇರೆ ರಾಜ್ಯಗಳಲ್ಲಿ ಯಾವ ಥರ ಉತ್ತಮ ಪದ್ಧತಿಗಳನ್ನು ಅನುಸರಿಸಿ ಉತ್ತಮ ಫಲಿತಾಂಶವನ್ನು ನೋಡಿದ್ದಾರೆ, ಅದನ್ನು ನಾವು ಯಾಕೆ ಮಾಡಬಾರ್ದು, ಯಾವ ರೀತಿ ಮಾಡಬೇಕು, ಇವೆಲ್ಲ 2 ವರ್ಷ ನಮಗೆ ಏನು ಸತತವಾಗಿ ಟ್ರೈನಿಂಗ್ ಕೊಡ್ತಾರಲ್ಲ, ಐ ಥಿಂಕ್ ಬೈ ಆ್ಯಂಡ್ ಲಾರ್ಜ್ ಅಧಿಕಾರಿಗಳ ಮಾನಸಿಕತೆ ಈ ಪ್ರೇರಣೆಗೆ ಇದ್ದೇ ಇರುತ್ತೆ. ಹಿಂದುಳಿದ ಪ್ರದೇಶಕ್ಕೆ ನಾನು ನೋಡಿ ಮೊನ್ನೆ ಒಬ್ಬರು ಧಾರವಾಡದಲ್ಲಿ ಪ್ರೊಬೇಷನರ್ ಇತ್ತೀಚೆಗೆ ಲಾಸ್ಟ್ ಇಯರ್ ಬಂದಿದ್ದಾರೆ. ಅವರಿಗೆ ಬೇರೆ ಬೇರೆ ಚಾರ್ಜ್ ಕೊಟ್ಟರು. ಸೊ ಒಂದು ಚಾರ್ಜ್ ಅವ್ರಿಗೆ ಕೊಟ್ಟಿರೋದು ಈ APMCಯಲ್ಲಿ ಚಾರ್ಜ್ ಕೊಟ್ಟರು. ಆ ದಿನ ನಾವು ಈ ಮೆಕ್ಕೆಜೋಳದ್ದು ಸರ್ಕಾರ ಅನೌನ್ಸ್ ಮಾಡಿದಾರಲ್ಲ, ಮೆಕ್ಕೆಜೋಳದ್ದು, ಆವಾಗ ಏನಾಯಿತು, ಕೆಲವು ರೈತರು ಬಂದರು. ಅವರು ಈ ಫಿಂಗರ್ ಇದು ಹಾಕಿದರು, ಆಧಾರ್ ಐಡೆಂಟಿಫಿಕೇಷನ್ಗೆ ಹಾಕ್ತೀವಲ್ಲ ಫಿಂಗರ್ ಪ್ರಿಂಟ್ಸ್, ಅವ್ರ ಫಿಂಗರ್ ಪ್ರಿಂಟ್ಸಲ್ಲಿ ಅದು ಮ್ಯಾಚ್ ಆಗ್ತಿಲ್ಲ, ಯಾಕೆಂದರೆ ವಯಸ್ಸಾಗಿದೆ, ಚೇಂಜ್ ಆಗಿದೆ. ಈ ಹುಡುಗಿ ಏನು ಮಾಡಿದರು, ಆಯ್ತು ಬಿಡಿ ಫಿಂಗರ್ ಪ್ರಿಂಟ್ಸ್ ಆಗಲಿಲ್ಲ, ಅದಕ್ಕೆ ಅವರಿಗೆ ಇದರಿಂದ ವಂಚಿತವಾಗಿ ಇರಬಾರ್ದು ಅಂತ ಹೇಳಿ ಇಮಿಡಿಯೇಟ್ಲಿ ಐರಿಸ್ ಅಂದರೆ ಐಸ್ಗೆ ಇರ್ತಕ್ಕಂಥ ಇನ್ಸ್ಟ್ರೂಮೆಂಟ್ ತರಿಸಿದ್ರು. ತಕ್ಷಣ ಸಾವಿರಾರು ರೈತರು ಯಾರು ನಿಂತಿದ್ರು, ಅವ್ರದ್ದು ಐರಿಸ್ ಕಾಂಬಿನೇಷನು ಸರಿಯಾಗಿ ಕೊಟ್ಬಿಟ್ರು. ಸೊ ಇದು ಮನಸ್ಸಿಗ್ತೆ ಅಲ್ಲ, ನನ್ನ ಮನಸ್ಸಿದ್ರೆ ನಾನು ಸೊಲ್ಯೂಷನ್ ಹುಡುಕ್ತೀನಿ ಸಮಸ್ಯೆ ಇದ್ದಾಗ, ಮನಸ್ಸಿಲ್ಲ ಅಂದರೆ ನಾನೇ ಪ್ರಾಬ್ಲಮ್ ಹುಟ್ಟಿಸ್ತೀನಿ. ಸೊ ಇದು ನನಗೆ ಅನಿಸುತ್ತೆ ಅಧಿಕಾರಿಗಳ ಮಾನಸಿಕತೆ ಪ್ರಾರಂಭದಲ್ಲೇ ಈ ಟ್ರೈನಿಂಗ್ ತರಬೇತಿ ಮೂಲಕ ತರಲಾಗುತ್ತದೆ. ಅದಲ್ಲದೆ ನಮ್ಮಲ್ಲಿ ಈಗ ರೆಗ್ಯುಲರ್ ಟ್ರೈನಿಂಗ್ ಪ್ರೋಗ್ರಾಮ್ಸು, ಈಗ ಫಾರ್ ಎಕ್ಸಾಂಪಲ್ ATIಗೆ ನಾನೇ ಮಹಾನಿರ್ದೇಶಕರಾಗಿರ್ತೀನಿ. ಪ್ರತಿಯೊಂದು ಹಂತ ABCD ಎಲ್ಲ ಗ್ರೂಪ್ದು ಅಧಿಕಾರಿಗಳಾಗಲಿ ಸಿಬ್ಬಂದಿಗಳಾಗಲಿ ಅವರಿಗೆ ಆಗಿಂದಾಗ ಈ ಮಾನಸಿಕ ಟ್ರೈನಿಂಗ್ ಏನಿದೆಯಲ್ಲ ನೋಡಿ, ನೀವು ಜನರ ಪರವಾಗಿ ನೀವು ಸೊಲ್ಯೂಷನ್ ಹುಡುಕುವಂಥದ್ದೇ ಆಗಬೇಕು. ಪ್ರಾಬ್ಲಮ್ ಕ್ರಿಯೇಟ್ ಮಾಡತಕ್ಕಂಥ ಆಗಬಾರ್ದು. ಬಟ್ ಕೆಲವರು ಇರ್ತಾರೆ, ಸೊಸೈಟಿ ಈಸ್ ಅ ಮಿಕ್ಸ್. ಇತ್ತೀಚಿನ ದಿನಗಳಲ್ಲಿ ಮಹಿಳಾ ಅಧಿಕಾರಿಗಳ ಮೇಲೆ ಇದಾಗೋದಾಗ್ತದೆ. ಶಾಸಕಾಂಗ ಮತ್ತು ಕಾರ್ಯಾಂಗದ ಮಧ್ಯೆ ಕಾನ್ಫ್ಲಿಕ್ಟ್ ಬಂದಾಗ ಹೆಂಗೆ ನೀವು? ಒಂದು ಬುದ್ಧನ ಸ್ಟೋರಿ ಹೇಳ್ತೀನಿ. ನನಗೆ ನನ್ನ ತಂದೆ ತಾಯಿ ಹೇಳಿದರು, ನಾನು ನನ್ನ ಮಗಳಿಗೆ ಹೇಳ್ತೀನಿ. ನೋಡಿ, ಅವರು ಮೆಡಿಟೇಷನ್ನಲ್ಲಿದ್ದರು, ಯಾರೋ ಬಂದು ಹುಚ್ಚತನ ಜೋರು ಬೈದರು. ಅವರು ಮೆಡಿಟೇಷನ್ ಡಿಸ್ಟರ್ಬ್ ಆಗಲಿಲ್ಲ. ಇವನು ಭಾಳ ಫ್ರಸ್ಟ್ರೇಟ್ ಆಗ್ತಾನೆ, ನಾನು ಹೇಳ್ತಾ ಇದ್ದೀನಿ ಏನು ಇವ್ರ ಮೇಲೆ ಏನು ಎಫೆಕ್ಟೇ ಆಗ್ತಾ ಇಲ್ಲ ಅಂತ. ಮತ್ತು ಹೋಗಿ ಹಿಂಗೆ ಅಲ್ಗಾಡಿಸ್ಬಿಟ್ಟು, ಏನಪ್ಪ ನೀವು ಉತ್ತರ ಕೊಡಬೇಕು ನನಗೆ, ಯಾಕೆ ನಿಮಗೆ ಎಫೆಕ್ಟ್ ಆಗ್ತಿಲ್ಲ? ಅವ್ರು ಹೇಳಿದ್ರು, ನೋಡಿ ಇದು ₹1 ಇದೆ ಆಯಿತಾ, ನೀವು ನನಗೆ ಕೊಟ್ಟಿದ್ರಿ, ನೀವು ನನಗೆ ಕೊಡ್ತೀರಿ, ನಾನು ತಗೊಳ್ಳಲ್ಲ. ಯಾರ್ದಾಯ್ತು? ನಂದಾಯ್ತು. ಸಿಂಪಲ್. ತಗೋಬಾರ್ದು ಇಂಥದ್ದನ್ನು. ನಮಸ್ತೆ ಮೇಡಮ್, ನಾನು 2 ಕ್ವಶನ್ ಕೇಳಬೇಕಂತ. ಒಂದು ನನ್ನ ಪರ್ಸ್ನಲ್ ಮ್ಯಾಮ್, ಅಂದರೆ ನಮ್ಮಂಥ ಯಂಗ್ಸ್ಟರ್ಸಿಗೆ ಸಿವಿಲ್ ಸರ್ವೆಂಟ್ ಅನ್ನೋದು ಒಂದು ಡ್ರೀಮ್ ಜಾಬ್ ಮ್ಯಾಮ್. ಅದು ಯಾವ ಥರ ಇದು ಮಾಡಬೇಕು, ಮಿಡಲ್ ಹಡಲ್ಸ್ ಎಲ್ಲ ಬರ್ತಾವಲ್ಲ, ಅದೆಲ್ಲ ಹೆಂಗೆ ಓವರ್ಕಮ್ ಮಾಡಬೇಕು, ಅದೊಂದು ಕ್ವಶನ್ ಮ್ಯಾಮ್. ಆಮೇಲೆ ಈಗ ಇತ್ತೀಚೆಗೆ KPSC ಭಾಳ ಇದೆ, ಅಂದರೆ ಯಾವಾಗ ಎಕ್ಸಾಮ್ ನಡೆಸಿದ್ರು KPSCದವ್ರು ಏನಾದರೂ ಒಂದು ಅಕ್ರಮ ಆಗೇ ಇರ್ತೈತ್ರಿ ಮ್ಯಾಮ್. ಸೊ ಅದು ಇವಾಗ ಅವ್ರು ಏನು ಕ್ಲಾರಿಟಿ ಕೊಡ್ಲಾರ್ದ ಇವಾಗ 23 ಇಂಟರ್ವ್ಯೂ ಕಂಡಕ್ಟ್ ಮಾಡ್ಬೇಕಂತೇಳಿ ಇದು ಮಾಡಿದ್ದಾರೆ. ಸೊ ಇವಾಗ ಎಷ್ಟೋ ಕ್ಯಾಂಡಿಡೇಟ್ KPSC ಮಾಡೋರು ಇವಾಗ ಗೊಂದಲದಲ್ಲಿದ್ದಾರೆ ಮ್ಯಾಮ್, ಹೆಂಗೆ ಅಟೆಂಡ್ ಆಗಬೇಕೋ ಬೇಡೋ ಇದನ್ನ ಅಂತೇಳಿ. ಸೊ ಅದ್ರ ಬಗ್ಗೆ ಕ್ಲಾರಿಟಿ. 2ಕ್ಕೂ ಉತ್ತರ ಕೊಡ್ತೀನಿ. ಮೊದಲೇ ಇದಕ್ಕೆ ನಾನು ಪುಸ್ತಕನೇ ಬರೆದಿದ್ದೀನಿ. ನನ್ನ ವೆಬ್ಸೈಟಲ್ಲಿ ಕೂಡ ನಾನು ವಿವರವಾಗಿ ಕೆಲವು ಟಿಪ್ಸ್ಗಳನ್ನು ಹೇಳಿದ್ದೀನಿ. ಯಾಕೆಂದರೆ ಒಂದು ಓದೋದು, ಜ್ಞಾನವನ್ನು ಹೆಚ್ಚಿಸೋದು, ಅದು ಸಿಲೆಬಸ್ಸಲ್ಲಿ ಪ್ರಕಾರ ಮಾಡಲೇಬೇಕಾಗತ್ತೆ. ಅದ್ರ ಬಗ್ಗೆ ನೋ ಶಾರ್ಟ್ಕಟ್. ಬಟ್ ಮೋರ್ ಇಂಪಾರ್ಟೆಂಟ್ ನಾನು ಮನೋವಿಜ್ಞಾನಿ ಸ್ಟೂಡೆಂಟ್ ಇರೋದರಿಂದ ನಾವು ಮಾನಸಿಕವಾಗಿ ಹೇಗೆ ತಯಾರಾಗಬೇಕು ಅಂತಲೂ ಕೂಡ ನಾನು ಪುಸ್ತಕದಲ್ಲಿಯೂ ಹೇಳಿದ್ದೀನಿ, ಇದರಲ್ಲಿಯೂ ಹೇಳಿದ್ದೀನಿ. ದಯವಿಟ್ಟು ಅದನ್ನು ಓದಿದ್ದೀನಿ, ನಿಮಗೆ ಉಪಯೋಗ ಆಗ್ಬೋದು ಅಂತ ನನಗೆ ಅನಿಸುತ್ತೆ. ಬಟ್ ಭಾಳ ಮಂದಿ ನನಗೆ
ಅದರ ಒಂದು ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ. ತಂದೆ ತಾಯಿಗಳು ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ, ನೋಡಿ ನಿಮ್ಮದು ಇದನ್ನು ನಾನು ನನ್ನ ಮಕ್ಕಳಿಗೆ ಹೇಳಿದಾಗ ಅವರಲ್ಲಿ ಭಾರಿ ಚೇಂಜ್ ಆಯಿತು, ನಾನು ಆ ಫಲಿತಾಂಶನ ನೋಡಿದ್ದೀನಿ, ನನಗೆ ಖುಷಿ ಆಗ್ತದೆ, ಉಪಯೋಗ ಆಯಿತು ಅಂತೇಳಿ. ಎರಡನೇ ವಿಷಯ ನೀವೇನು ಹೇಳಿದಿರಲ್ಲ, ಈಗ KPSCದು ಮೊನ್ನೆ ಗೊಂದಲ ಆಯಿತಂತ ಪೇಪರಲ್ಲಿ ನಾನು ಓದಿದೆ. ತಕ್ಷಣ ನಾನು ಅವ್ರಿಗೆ ಮಾತಾಡಿದೆ, ಏನಿದೆ ನೀವು ವಿವರಣೆ ತಕ್ಷಣ ಕೊಡಬೇಕು. ಅದೇ ರಾತ್ರಿ 7 o'clock ಒಳಗಡೆ ಅವರು ವಿವರಣೆ ಕೂಡ ಕೊಟ್ಟಿದ್ದಾರೆ. ಈಗೇನಾಗುತ್ತೆ, ಒಂದು ಇನ್ಫಾರ್ಮೇಷನ್, ಒಂದು ಮಿಸ್ಇನ್ಫಾರ್ಮೇಷನ್, ಒಂದು ಡಿಸ್ಇನ್ಫಾರ್ಮೇಷನು, ಬೇರೆ ಬೇರೆ ಇದು ಇರ್ತದೆ. ಬಟ್ ಸತ್ಯಾಂಶ ಏನಿದೆ ಅಂತ ಹೇಳಿ ಅವರಿಂದ ನಾನು ಲಿಖಿತವಾಗಿ ತಗೊಂಡು ತಮಗೆ ಎಲ್ಲ ಮುಟ್ಟಿರಬೇಕು. ಬಟ್ ಎಲ್ಲ ಒಂದ ಕೊಠಡಿ ಅಂತೇಳಿ ಕನ್ಫ್ಯೂಷನ್ ಆಗಿದೆ ನಮ್. ಬಟ್ ಅದು ಆಲ್ಮೋಸ್ಟ್ ಒಂದು 4-5 ಬ್ಲಾಕ್ ಒಳಗೆ ಹಂಗೆ ಆಗಿದೆ ಅಲ್ಲ ಇರ್ಬೋದು, ಆದರೆ ಆದಷ್ಟು ಮಟ್ಟಿಗೆ ನಾನು ಅದನ್ನು ಕ್ಲಿಯರ್ ಮಾಡಿಸಿದ್ದೀನಿ ಅವ್ರ ಬಾಯಿಂದಲೇ, ನಂದಲ್ಲ. ನನ್ನ ಕೆಲಸ ಇಷ್ಟೇ. ಅವರು ತಕ್ಷಣ, ಯಾಕೆಂದರೆ ಎಷ್ಟು ಟೈಮ್ ನಾವು ಡಿಲೇ ಮಾಡ್ತೀವಿ ಅಷ್ಟು ಗೊಂದಲ ಜಾಸ್ತಿ ಆಗ್ತದೆ ಮನಸ್ಸಲ್ಲಿ, ಜನರಲ್ಲಿ ಭಯ ಮತ್ತು ಆತಂಕ ಅವೆಲ್ಲ ಬಂದ್ಬಿಡುತ್ತೆ. ನಾವು ಇದನ್ನು ಸುಧಾರಣೆ ಮಾಡಬೇಕಾಗಿದೆ, ಅದು ನಿಜ. ನೋಡಿ UPSC ನಮ್ಮಲ್ಲಿ ಮಾದರಿ ಇದೆ. ಸೆಂಟರಲ್ಲಿ ಇರ್ತಕ್ಕಂಥ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್, ನಾವು ಹೇಗೆ ತಮ್ಮದು 70 years ಹೇಳ್ತಿದ್ದೀರಾ, ಐ ಥಿಂಕ್ ದಟ್ ಈಸ್ ಆಲ್ಸೋ ಅಬೌಟ್ 70 years ಏನೋ ಇದೆ. ಅದರ ಹಿಂದೆ ಇಂಡಿಯನ್ ಸಿವಿಲ್ ಸರ್ವಿಸ್ ಇರುವಾಗಲೂ ಕೂಡ ಅದೇ ಮಾದರಿ ಇತ್ತು. ಬಟ್ ನಾಟ್ ಅ ಸಿಂಗಲ್, ಇವತ್ತಿನವರೆಗೂ ಕೇಳಿದ್ದೀರಾ ಎಲ್ಲಾದರೂ? ಇವತ್ತಿನವರೆಗೂ ದೇರ್ ಇಸ್ ನೋ ಬ್ಯಾಡ್ ಮಾರ್ಕ್ ಆನ್ UPSC ದಟ್ ಯಾರೋ ಹೇಳಿಬಿಟ್ಟು ಆಯಿತು, ಅಥವಾ ಮಾರ್ಕ್ಸ್ ಚೇಂಜ್ ಆಯಿತು, ಇಲ್ಲ ಇದು ಚೇಂಜ್, ಮಾರ್ಕ್ ಶೀಟ್ ಚೇಂಜ್ ಆಯಿತು, ಆನ್ಸರ್ ಶೀಟ್ ಚೇಂಜ್ ಆಯಿತು. ನಥಿಂಗ್ ಲೈಕ್ ದಟ್, ನೆವರ್ ಇಟ್ ಹ್ಯಾಸ್ ಹ್ಯಾಪನ್. ಅದೇ ಮಾದರಿಯನ್ನು ನಾವು KPSC ತರಬೇಕು ಅಂತ ಇದ್ದೀವಿ, ಬಿಲ್ಲು ಮಾಡಿದ್ದೀವಿ. ಅನ್ಫಾರ್ಚುನೇಟ್ಲಿ ಆ ಬಿಲ್ ಈಗ ಕೇಂದ್ರ ಸರ್ಕಾರಕ್ಕೆ ರಾಷ್ಟ್ರಪತಿ ರಾಜ್ಯಪಾಲರವರಿಂದ ರಾಷ್ಟ್ರಪತಿಯವರಿಗೆ ಹೋಗಿದೆ. ಅದು ಬಂದ ಕೂಡಲೇ ಬಹಳಷ್ಟು ಬದಲಾವಣೆ ಇದರಲ್ಲಿ ಆಗ್ತದೆ. ಆವಾಗ ಸ್ವಲ್ಪ ಗಟ್ಟಿ ಆಗ್ತದೆ. ನಾವು ಅದೇ UPSC ಮಾದರಿಯಲ್ಲಿ KPSCಯನ್ನು ಸದೃಢಗೊಳಿಸಬೇಕು. ಯಾವುದೇ ಇಂಥ ಒಂದು ಎಕ್ಸ್ಟರ್ನಲ್ ಫ್ಯಾಕ್ಟರ್ಸನ್ನು ಯಂಗ್ಸ್ಟರ್ಸ್ ಭವಿಷ್ಯಕ್ಕೆ ಇದು ಯಾವುದೇ ತೊಡಕು ಆಗದಂತೆ ನೋಡ್ಕೊಳ್ಬೇಕು. ನನ್ನ ಅವಧಿಯಲ್ಲಿ ಆಗಲಿ ಅಂತ ನಾನು ಭಾವಿಸ್ತೀನಿ. ಮೇಡಮ್, ಈಗ ಆಲ್ರೆಡಿ ಪೂರಕವಾದ ಮತ್ತೊಂದು ಕ್ವಶನ್. ಈಗ ಆಲ್ರೆಡಿ ಕರ್ನಾಟಕ 2 ಪಾರ್ಟ್ ರೀತಿಯಾಗಿ ಒಂದು ಡೆವಲಪ್ಡ್ ಆ್ಯಂಡ್ ಅನ್ಡೆವಲಪ್ಡ್ ಆಗಿಬಿಟ್ಟಿದೆ. ಲಾಸ್ಟ್ 75 years ಇಂದ ಇದಕ್ಕೆ ರೀಸನ್ಗಳು ಏನು? ನೀವು ಎಲ್ಲ ಕಡೆ ಪಾರ್ಟಲ್ಲಿ ಕೆಲಸ ಮಾಡಿದ್ದೀರ. ರೀಸನ್ ಇಸ್ ದಿ ಅಡ್ಮಿನಿಸ್ಟ್ರೇಷನ್ ಆರ್ ದಿ ಪಾಲಿಟಿಷಿಯನ್ಸ್ ಆರ್ ದಿ ವಿಷನರೀಸ್, ಅಥವಾ ಏನು ಕಾರಣ ಇರ್ಬೋದು? ನಾನು 371J ಬಗ್ಗೆ ಒಂದು ಪುಸ್ತಕ ಬರೆದಿದೆ ಗುಲ್ಬರ್ಗಾದಲ್ಲಿ ಇರುವಾಗ. ಇದಕ್ಕೆ ಮೂಲತಃ ರೀಸನ್ ಐತಿಹಾಸಿಕ್ ರೀಸನ್ ಇದೆ. ಮತ್ತು ಇದು 2 ಭಾಗ ಅಲ್ಲ. ಇಟ್ ಇಸ್ ನಾಟ್ ದ್ಯಾಟ್ ನಾರ್ತ್ ಕರ್ನಾಟಕ ಬ್ಯಾಕ್ವರ್ಡ್ ಇದೆ, ಇಡೀ ಸೌತ್ ಕರ್ನಾಟಕ ಫಾರ್ವರ್ಡ್ ಇದೆ. ಚಾಮರಾಜನಗರದಲ್ಲಿ, ಮೈಸೂರಲ್ಲಿ ಕೂಡ ಮೋರ್ ಬ್ಯಾಕ್ವರ್ಡು ತಾಲೂಕಾಸ್ ಇದ್ದಾವೆ. ಅದು ಒಂದು ಐತಿಹಾಸಿಕ ರೀಸನ್ಸ್ ಒಟ್ಟಾರೆ ನಮಗೆ ಕಾಣ್ತದೆ. ಯಾಕೆಂದರೆ ಬಾಂಬೆ ಪ್ರೆಸಿಡೆನ್ಸಿ ಹೇಗಿತ್ತು, ಮಡ್ರಾಸ್ ಪ್ರೆಸಿಡೆನ್ಸಿ ಹೇಗಿತ್ತು, ನಿಜಾಮ್ ಏರಿಯಾ ಹೇಗಿತ್ತು, ನಮಗೆಲ್ಲರಿಗೆ ಗೊತ್ತಿರೋದು ಇತಿಹಾಸ. ಆದರೆ ಇತಿಹಾಸನ ಇಟ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ನಾವು ಬೇಕಾದ ಬದಲಾವಣೆಯನ್ನು ತರಬೇಕಾಗಿದೆ. ತಮ್ಗೆ ಗೊತ್ತಿದ್ದಾಗೆ ನಂಜುಂಡಪ್ಪ ಅವರ ವರದಿ ಬಂತು, ಅವರು ವಿಶೇಷ ಕೆಲವು ಬದಲಾವಣೆಗಳನ್ನು ತರಲಿಕ್ಕೆ ಹೇಳಿದ್ರು. ಈಗ ಪ್ರೊಫೆಸರ್ ಗೋವಿಂದ ರಾವ್ ಅವರ ಬಹಳ ಸೂಕ್ಷ್ಮವಾಗಿ ಅದನ್ನು ನೋಡಿದ್ದಾರೆ. ಒಟ್ಟಾರೆ ಅವರು ಕೊಟ್ಟಿರೋ ರೀಸನನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ನಾನು ಸಹಮತಿದ್ದೀನಿ. ಸಚಿವ ಸಂಪುಟದಲ್ಲಿ ಕೂಡ ಅದನ್ನು ಅನುಮೋದಿಸಲಾಗಿದೆ. ಈಗ ಸೆಷನ್ನಲ್ಲಿ ಕೂಡ ಅದನ್ನು ಮಂಡಿಸ್ತಾರೆ. ಬೇಸಿಕ್ಲಿ ಇಟ್ ಈಸ್ ಎಜುಕೇಷನ್, ಶಿಕ್ಷಣದ ಕೊರತೆ, ಅದರಲ್ಲಿಯೂ ಕೂಡ ಮಹಿಳೆಯರ ಶಿಕ್ಷಣದ ಕೊರತೆ. ತಾವು ಎಲ್ಲಿ ಯಾವ ತಾಲೂಕು ಇವತ್ತು ಬ್ಯಾಕ್ವರ್ಡ್ ಇದೆ ಅಲ್ಲಿ ಮೂಲಭೂತವಾಗಿ ಮಹಿಳೆಯರ ಶಿಕ್ಷಣದಿಂದ ವಂಚಿತ ಆಗಿರುವವರು ಫಸ್ಟ್. ಎರಡನೇದಾಗಿ ಹೆಲ್ತ್. ಈಗ ಈ ಹಿಂದುಳಿದ ಪ್ರದೇಶದಲ್ಲಿ ಭಾಳಷ್ಟು ಕಡೆ ನಾವು ನೋಡ್ತೀವಿ, ಆ ಹೆಣ್ಮಕ್ಳಿಗೆ ಬೇರೆ ಈಗ ನೋಡಿ, ಗರ್ಭಿಣಿಯರ, ಬಾಣಂತಿಯ ಮಹಿಳೆಯರು, ಕೆಲವು ಕಮ್ಯುನಿಟೀಸ್ ತಮ್ಗೆ ಗೊತ್ತಿದೆ, ಮನೆಯಿಂದ ಆಚೆ ಊರಿಂದ ಆಚೆ ಕಳಿಸ್ಬಿಡ್ತಾರೆ. ಅವ್ರು ಪಾರಂಪರಿಕ ಇರಬಹುದು, ಆದರೆ ಆ ಮಹಿಳೆ, ಆ ಮಗು, ಅವರ ಒಂದು ಆರೋಗ್ಯಕರವಾಗ್ತಕ್ಕಂಥ ಭವಿಷ್ಯಕ್ಕೆ
ನಾವು ಒಂಥರ ಅಡಚಣೆ ಆಗಬಾರ್ದು ಅಲ್ವಾ. ಸೊ ಇದು ಸಾಮಾಜಿಕ ನಮ್ಮಲ್ಲಿ ಇರ್ತಕ್ಕಂಥ ಅಗೇನ್ ಮಾನಸಿಕ ಅಬ್ಸ್ಟ್ರಕ್ಷನ್ಸು ಅದು ಪೊಲಿಟಿಕಲಿ ನೋ ಇರಬಹುದು. ಬಟ್ ಮೋರ್ ಇಂಪಾರ್ಟೆಂಟ್ ಪೊಲಿಟಿಕಲ್ ಮಾತ್ರ ನಾನು ಹೇಳಕ್ಕೆ ಹೋಗಲ್ಲ. ಯಾಕೆಂದರೆ ಪೊಲಿಟಿಕಲ್ ರೆಪ್ರೆಸೆಂಟೇಟಿವ್ ಯಾರು ರೆಪ್ರೆಸೆಂಟೇಟಿವ್? ಜನರ ರೆಪ್ರೆಸೆಂಟೇಟಿವ್ ತಾನೇ. ಈಗ ಜನರು ಒಂದು ಒಮ್ಮತದಿಂದ ಒಂದು ಬದಲಾವಣೆಯನ್ನು ಭಾವಿಸಿದರೆ ಮತ್ತು ಅದನ್ನು ಕೇಳಿದರೆ ಬೇಡಿದರೆ ಜನರ ರೆಪ್ರೆಸೆಂಟೇಟಿವ್ ಕೇಳ್ತಾರಲ್ಲ. ನಾನು ರೂರಲ್ ಡೆವಲಪ್ಮೆಂಟ್ನಲ್ಲಿ PhD ಮಾಡುವಾಗ ಒಂದು ಕಡೆ ದಕ್ಷಿಣ ಕನ್ನಡ ಕಂಪೇರ್ ಮಾಡಿದ್ದೀನಿ, ಇನ್ನೊಂದು ಕಡೆ ಕಲಬುರ್ಗಿ ಕಂಪೇರ್ ಮಾಡಿದ್ದೀನಿ. ಮೇನ್ ಡಿಫರೆನ್ಸ್ ಬಿಟ್ವೀನ್ ದಕ್ಷಿಣ ಕನ್ನಡ ಆ್ಯಂಡ್ ಕಲಬುರ್ಗಿ ಈಸ್ ಎಜುಕೇಷನ್. ಅಲ್ಲಿ ಮಿಷನರೀಸು ಬಂದು ಎಜುಕೇಷನ್ ಕೊಟ್ಟರು. ಹೆಣ್ಮಕ್ಳು 100% ಅಲ್ಲಿ ಲಿಟ್ರಸಿ 100% ಮೀನ್ಸ್ ಆಲ್ ಹೆಣ್ಮಕ್ಳು ಕೂಡ ಸೇರಿದ್ದು. ಆ ಬದಲಾವಣೆನೇ ಬೇರೆ, ಅದು ಇಡೀ ಬೆಳವಣಿಗೆಯ ಒಂದು ನಕಾಶೆನೇ ಬೇರೆ. ಸೊ ಅದು ಅನ್ಫಾರ್ಚುನೇಟ್ಲಿ ಇದು ಎನಿವೇ ಆ ಗ್ಯಾಪನ್ನು ನಾವು ಫಿಲಪ್ ಮಾಡಬೇಕಾಗತ್ತೆ. ಬಟ್ ಏನಾಗತ್ತೆ ಸರ್, ತಾವು ಹೇಳ್ಬೋದು ಈಗ ಇಷ್ಟು ವರ್ಷ 20 ವರ್ಷ 30 ವರ್ಷ ಇರೋ ನಂಜುಂಡಪ್ಪ ಅವರ ಕಮಿಟಿ, ಈ ಹಣ ಆ ಹಣ, ಈ ಸ್ಕೀಮ್ ಆ ಸ್ಕೀಮ್, ಅದಾಗಿಯೂ ಸಹ ಬದಲಾವಣೆ ನಮಗೆ ಬೇಕಾದ್ದು ಅದಕ್ಕೆ ಮಟ್ಟಕ್ಕೆ ಬಂದಿಲ್ಲ, ನಿಜ. ಅದರಿಂದ ನಾನು ಯಾವಾಗಲೂ ಹೇಳ್ತೀನಿ, ಸರ್ಕಾರ ಯಾವುದೇ ಒಂದು ಒಳ್ಳೆಯ ಯೋಜನೆಯನ್ನು ಕೊಡಲಿ, ಆದರೆ ಆ ಯೋಜನೆ ಇರೋದು ಜನರಿಗಾಗಿ. ಜನರ ಪ್ರತಿನಿಧಿಗಳು ಸೇತುವೆ ಆಗಿರೋದು, ನಾವು ಕೂಡ ನಮ್ಮಂಥ ಪಬ್ಲಿಕ್ ಸರ್ವೆಂಟ್ಸು ಕೂಡ ಸೇತುವೆ ಆಗಿರೋದು. ಬಟ್ ಅಲ್ಟಿಮೇಟ್ಲಿ ಆ ಜನ ಸಮೂಹ ಇದೆಯಲ್ಲ, ಅವರು ದೇ ಶುಡ್ ಕ್ರಿಯೇಟ್ ಅ ಡಿಮಾಂಡ್. ನೋಡಿ, ನಮ್ಮ ಭಾಗದಲ್ಲಿ ಇದಾಗಬೇಕು. ಸಿಂಪಲ್ ಎಕ್ಸಾಂಪಲ್, ಮೊನ್ನೆ ಜಾಯ್ಡಾದಲ್ಲಿ ನಾವು ಕಂಪ್ಲೀಟ್ ಆರ್ಗ್ಯಾನಿಕ್ ಮಾಡಿದ್ವಿ. ಈಗ ಇವತ್ತಿನ ನಿನ್ನೆ ಬಜೆಟಲ್ಲಿ ನಾವು ಮಂಡ್ಯದಲ್ಲಿ ಕಂಪ್ಲೀಟ್ ಆರ್ಗ್ಯಾನಿಕ್ ಮಾಡ್ತೀವಿ. ಈಸ್ ಇಟ್ ಪಾಸಿಬಲ್ ಜಸ್ಟ್ ಬೈ ಅ ಕಾನೂನು ಅಥವಾ ಸ್ಕೀಮ್? ನೋ. ಆ ಭಾಗದ ರೈತರು ಡಿಸೈಡ್ ಮಾಡಿಬಿಟ್ರೆ ನಥಿಂಗ್ ಈಸ್ ಇಂಪಾಸಿಬಲ್. ಸೊ ಆ ಸಂಘಟನೆ, ಆ ಮನೋಭಾವನೆ, ಅದರ ಲೀಡರ್ಶಿಪ್, ಇಟ್ ವಿಲ್ ಮೇಕ್ ಅ ಲಾಟ್ ಆಫ್ ಡಿಫರೆನ್ಸ್. ಅವರು ಇದನ್ನು ವ್ಯಾಲ್ಯೂನ ಇಷ್ಟೇ ಅರ್ಥ ಮಾಡಿಕೊಂಡ್ರೆ, ನೋಡಿ ಈಗ ಮಾಡ್ತಾ ಇದ್ದಾರೆ. ಈಗ ಬೋರ್ಡ್ ನಾನು ನೋಡ್ತಾ ಇದ್ದೀನಿ ಲಾಸ್ಟ್ 2.5 ವರ್ಷದಿಂದ ಶಿಕ್ಷಣ ಆವಿಷ್ಕಾರ, ಆರೋಗ್ಯ ಆವಿಷ್ಕಾರ, ಇನ್ನೊಂದು. ಸೊ ಶಿಕ್ಷಣ ಮತ್ತು ಆರೋಗ್ಯನ ಅವರು 30 to 40% ಹಣ ಅದರಲ್ಲಿ ಹಾಕಿ ನಾವೇ ಅವ್ರ ಪಟ್ಟಿ ಮಾಡಿಕೊಟ್ಟಿದ್ವಿ. ಎಲ್ಲಿ PHC ಇಲ್ಲ, ಎಲ್ಲಿ ಶಾಲೆ ಇಲ್ಲ, ಅಥವಾ ಶಾಲೆಯಲ್ಲಿ ಸರಿಯಾಗಿ ಉಪಕರಣಗಳು ಇಲ್ಲ, ಅವೆಲ್ಲವನ್ನು ಈಗ ಪೂರೈಸ್ತಾ ಇದ್ದಾರೆ. ಬಟ್ ಅದ್ರ ಜೊತೆಗೆ ಅನ್ಲೆಸ್ ದ ಟೀಚರ್ಸ್, ಆ ಕಮಿಟಿ, SDMC ಕಮಿಟಿ, ಮತ್ತು ಮೇಲೆ ಎಲ್ಲ ಹಂತದ ಸಮೂಹದ ಒಂದು ಪಬ್ಲಿಕ್ ಒಪಿನಿಯನ್, ನಾವು ಬದಲಾವಣೆ ಆಗಬೇಕು. ನಾನು ಅಲ್ಲಿ ಇರುವಾಗಲೂ ಕೂಡ ಇದೇ ಹೇಳ್ತಿದ್ದೆ, ನೋಡಿ ನಾವು ಶ್ರೀಮಂತಿಗೆ ಇರ್ತಕ್ಕಂಥ ನಮ್ಮ ಈ ಸಂಸ್ಕೃತಿ, ಅಲ್ಲಿ ಶ್ರೀಮಂತಿಗೆಯನ್ನು ನಾನು ಕೌಂಟ್ ಮಾಡೋಕ್ಕೆ ಹೋದರೆ ಜಸ್ಟ್ ಇಮ್ಯಾಜಿನ್ ವಾಟ್ ಆಲ್ ಇಸ್ ದೇರ್. ಬಟ್ ನಾವು ಯಾವಾಗಲೂ ಎಲ್ಲಿ ಕೊರತೆ ಇದೆ ಮಾತ್ರ ಅದನ್ನು ಎತ್ತಿ ಹೇಳ್ತೀವಿ. ಸೊ ದ ಡೇ ವಿ ಡಿಸೈಡ್, ಆ ಭಾಗದ ಜನ ದೇ ಡಿಸೈಡ್ ದಟ್ ನೋ, ನಾವು ಶಿಕ್ಷಣ ಆರೋಗ್ಯಕ್ಕೆ ಮೊದಲನ ಆದ್ಯತೆ ಕೊಟ್ಟು, ಹೆಣ್ಮಕ್ಳಿಗೆ ಮೊದಲನ ಆದ್ಯತೆ ಕೊಟ್ಟು, ಇವತ್ತಿಗೂ ಕೂಡ ಹೆಣ್ಮಕ್ಳಿಗೆ ಇನ್ನೂ ಸಮಾನ ಅದು ಬರಲಿಲ್ಲ. ಯಾವುದೇ ಶಿಕ್ಷಣದಲ್ಲಿ ಇರಲಿ, ಆರೋಗ್ಯದಲ್ಲಿ ಇರಲಿ, ಬರಲಿಲ್ಲ. ಸೊ ಐ ಥಿಂಕ್ ಇದು ಸಮಾಜದಲ್ಲಿ ಒಂದು 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 ಚಳುವಳಿ ಥರ ಒಂದು ಒಂದು ಏನು ಹೇಳಬೇಕು, ಸಂಬಡಿ ಹ್ಯಾಸ್ ಟು ಗಿವ್ ಲೀಡರ್ಶಿಪ್, ನಾಯಕತ್ವ ಬೇಕು. ನಿಮ್ಮ ಈ ಅಧಿಕಾರದ ಅವಧಿ 36 ವರ್ಷ ಮಾಡಿದೆ, ಅತ್ಯಂತ ಖುಷಿ ಬಂದಿರುವಂಥ ತಾವು ಈ ನಿರ್ಧಾರ ತಗೊಂಡಿದ್ದೀನಿ ಅಂತ ಹೇಳುವಂಥದ್ದು ಯಾವ ವಿಷಯದ ಮೇಲೆ ತಾವು ನಿರ್ಧಾರ ತಗೊಂಡು ತಮ್ಮ ಖುಷಿಯಾದಂಥ ನಿರ್ಧಾರ ಯಾವ? ಹಾಗೆ ಅತಿಯಾಗಿ ನಮ್ಮ ಹತ್ರ ಮಾಡೋಕ್ಕಾಗಿಲ್ಲ ಹೇಳುವಂಥ ನಿರ್ಧಾರ ಯಾವ? ಖುಷಿಯಾಗಿ ನಿರ್ಧಾರ ತಗೊಂಡಿರೋದು ನಾನು ಸುಮಾರಿದೆ, ಆದರೆ ಅದರಲ್ಲಿ ಸಕಾಲ ಅಧಿನಿಯಮ ಬಂದಿರೋದು ನನಗೆ ತುಂಬ ಖುಷಿ ತಂತು. ಸಕಾಲ ಅಧಿನಿಯಮ ಜನರಿಗೆ ಸಮಯಬದ್ಧವಾಗಿ ಸೇವೆ ಕೊಡಬೇಕು ಅಂತ ಹೇಳಿ ನನಗೆ ಪರ್ಸ್ನಲ್ ಖುಷಿ ಬಂದಿದ್ದು. ಎಸ್,
ಈಗ ಒಂದು ಸಮಯಬದ್ಧವಾಗಿ ಎಲ್ಲರೂ ಇದಕ್ಕೆ ಬದ್ಧತೆ ತೋರಿಸ್ತಾರೆ ಅಂತ ಹೇಳಿ. ಇನ್ನು ಮಾಡಕ್ಕಾಗಿಲ್ಲ, ಮಾಡಬೇಕು ಅಥವಾ ಸಂಕಲ್ಪ ಇರೋದು ಯಾವಾಗ? ಮಿಸ್ ಇನ್ಫಾರ್ಮೇಶನ್ ಅನ್ನ ತಡೆಗಟ್ಟಬೇಕು ಅಂತ. ಮೇಡಮ್, ಒಂದು ಲಾಸ್ಟ್ ಕ್ವಶನ್. ಈ ಇತ್ತೀಚಿನ ವರ್ಷಗಳಲ್ಲಿ IAS IPS ಬಗ್ಗೆ ಅಟ್ರಾಕ್ಷನ್ ಜಾಸ್ತಿ ಆಗ್ತಾ ಇದೆ. ತುಂಬ ಮಂದಿ ಬರ್ತಾ ಇದ್ದಾರೆ, IAS ಮಾಡಬೇಕು, IPS ಮಾಡಬೇಕು, IFS ಮಾಡಬೇಕು ಅಂತ ಬರ್ತಾ ಇದ್ದಾರೆ. ಅಂಥ ಜನಸಮೂಹಕ್ಕೆ ನೀವೇನು ಮೆಸೇಜ್ ಕೊಡ್ತೀರಿ ಅನ್ನೋದೊಂದು. ಮತ್ತು ಎಲ್ಲೋ ಒಂದು ಕಡೆಗೆ ಈ ಕ್ಯಾಟಗರಿನಲ್ಲೂ ಕರಪ್ಷನ್ ಅನ್ನೋದು ಗೊತ್ತಿದೆ, ಅದು ಹಾಸೋಕಾಗಿ ಹೋಗ್ಬಿಟ್ಟಿದೆ. ಅದು ಪರ್ಸೆಂಟೇಜ್ ವೇರಿಯೇಷನ್ ಏನಾಗಿದೆ ಒಂದು ಲಾಸ್ಟ್ 3 ಡಿಕೇಡ್ಸ್ ಕಂಪೇರ್ ಮಾಡಿದರೆ ಹಿಂಗೋಗಿದೆ. ನೋಡಿ, ನಾನು 38 ವರ್ಷದಲ್ಲಿ ನನಗೆ ಫಸ್ಟ್ ಇಯರಿಂದ ಹಿಡಿದು ಈವರೆಗೂ ಅಟ್ಲೀಸ್ಟ್ ನೋಬಡಿ ಆಫರ್ಡ್ ಟು ಮೀ, ನೋಬಡಿ ಡೇರ್ಡ್ ಟು ಆಫರ್ ಟು ಮೀ. ಅದು ನಾವು ತರಬೇಕು, ನಮ್ಮ ವ್ಯಕ್ತಿತ್ವದಲ್ಲಿ ಅದು ತರಬೇಕು. ವಿ ಶುಡ್ ಬಿ ಅಬವ್ ದ್ಯಾಟ್ ಲೆವೆಲ್. ಈಗ ನಾವೇ ಕೆಳಗಡೆ ಹೋಗ್ಬಿಟ್ರೆ ಮತ್ತೆ ಬೇರೆ ಜನರಿಗೆ ದೂಷಿಸೋದು ಏನೋ, ಅದು ಆಸೆಯ. ಅಗೇನ್ ಸೊಸೈಟಿಯಲ್ಲಿ ಎಲ್ಲ ರೀತಿ ಜನ ಇರ್ತಾರೆ, ಸರ್ವಿಸಲ್ಲಿಯೂ ಎಲ್ಲ ರೀತಿ ಜನ ಇರ್ತಾರೆ. ಒಟ್ಟಾರೆ ಇಟ್ ಈಸ್ ಮೈ ಪರ್ಸ್ನಲ್ ಚಾಯ್ಸ್. ನಾನು ಯಾವುದೇ ಒಂದು ವೃತ್ತಿಯಲ್ಲಿ ಇರಬಹುದು, ನಾನು ಮೌಲ್ಯಾಧಾರಿತವಾಗಿ ಇರಬೇಕಾ ಬೇಡ ಅಂತ ಇದು ನನ್ನ ಚಾಯ್ಸ್. ಮತ್ತು ನನ್ನ ಧರ್ಮ ನನ್ನ ಕರ್ಮ. ಥ್ಯಾಂಕ್ ಯು. ಸ್ನೇಹಿತರೆ, ಇಷ್ಟೊತ್ತಿನವರೆಗೂ ಕರ್ನಾಟಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರ ಮಾತುಗಳು, ಸಂವಾದ ಹೆಂಗಿತ್ತು ಅಂದ್ರೆ ಮಾತುಗಳು ಕಾಲೇಜ್ದಾಗ ಇಂಟ್ರೆಸ್ಟಿಂಗ್ ಪೀರಿಯಡ್ಸ್ ಇರ್ತಾವೆ ನಮಗೆ. ಕೆಲವೊಂದು ಭಾಳ ಚೆಂದ ಹೇಳ್ತಾರೆ ಪಾಠ ಅಂತ ಹೇಳಿ ಕೂಡ್ತೀವಲ್ಲ, ಹಂಗಿತ್ತು ಇಷ್ಟೊತ್ತಿನವರೆಗೆ. ಸಮಯದ ಅಭಾವ ಇರೋದ್ರಿಂದ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸೋಣ. ಆಮೇಲೆ ಈಗ ಕಳೆದ ಸಲ ನಮ್ಗೆ ಈ ಸಮಯದಲ್ಲಿ ಸುಧಾಮೂರ್ತಿಯವರು ಬಂದು ಒಂದು ದಿನದ ಸಂಪಾದಕರಾಗಿದ್ದರು. ಮಹಿಳಾ ದಿನದ ಇವತ್ತು ನಿಮ್ಮ ಜವಾಬ್ದಾರಿ, ನೀವು ಸಂಪಾದಕರಾಗಿ ನಮ್ಗೆ ಇದನ್ನು ಮಾಡಬೇಕು, ತರಬೇಕು. ಅದೇ ರೀತಿ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲರಿಗೂ ಕೂಡ ಲೋಕ ಶಿಕ್ಷಣ ಟ್ರಸ್ಟ್ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತೀನಿ. ನಮಸ್ಕಾರ.